ಇದು ಆರವ್ ಮತ್ತು ಮೋತಿಯ ಜಂಗಲ್ ರಕ್ಷಣೆ ಸಾಹಸದ ಬಗ್ಗೆ ಒಂದು ಚಿಕ್ಕ ನೋಟ. ಕೇಳಿ, ಇದು ಆರವ್ ಅನ್ನೋ ಹುಡುಗ ಮತ್ತೆ ಅವನ ಜೊತೆಗಿರೋ ನಾಯಿ ಮೋತಿ ಇಬ್ರೂ ಸೇರಿ ಕಾಡಲ್ಲಿ ಕಳೆದುಹೋದ ಒಂದು ಪುಟ್ಟ ಮರಿ ಕೋತಿಗೆ ಹೇಗೆ ಸಹಾಯ ಮಾಡಿದ್ರು ಅನ್ನೋ ಕಥೆ. ತುಂಬಾನೇ ಚೆನ್ನಾಗಿದೆ. ಸರಿ, ಮೊದಲಿಗೇನಾಗುತ್ತೆ, ಆರವ್ ಮತ್ತೆ ಮೋತಿ ಸುಮ್ನೆ ಕಾಡಲ್ಲಿ ಓಡಾಡ್ತಾ ಇರ್ತಾರೆ ಗೊತ್ತಾ. ಆಗ ಅವರಿಗೆ ಒಂದು ಸಣ್ಣ ಮರಿ ಕೋತಿ ಅಳ್ತಾ ಇರೋದು ಕಾಣಿಸುತ್ತೆ. ಅಯ್ಯೋ ಪಾಪ. ಅದನ್ನು ನೋಡಿ ಅದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ನೋಡಿ, ಆ ಮರಿ ಕೋತಿ ಹೆಜ್ಜೆ ಹಿಂದೆನೇ ಹೋಗ್ತಿರ್ತಾರೆ. ಆಗ ಒಂದು ನದಿ ಅಡ್ಡ ಬರುತ್ತೆ. ಹೇಗೆ ದಾಟೋದು ಅಂತ ಯೋಚನೆ ಮಾಡಬೇಕಾದ್ರೆ ಮೋತಿ ಇದೆಯಲ್ಲ, ಸೂಪರ್. ಅದು ಒಂದು ಬಿದ್ದಿರೋ ಮರದ ದಿಮ್ಮಿ ನೋಡಿ, ಬನ್ನಿ ಇದ್ರ ಮೇಲೆ ಹೋಗೋಣ ಅಂತ ದಾರಿ ತೋರಿಸುತ್ತೆ. ಅದರಿಂದ ಧೈರ್ಯವಾಗಿ ನದಿ ದಾಟ್ತಾರೆ. ಕೊನೆಗೆ ಆ ಪುಟ್ಟ ಮರಿನ ಅದರ ಅಮ್ಮನತ್ರ ಸೇರಿಸ್ತಾರೆ ನೋಡಿ. ಆ ದೃಶ್ಯ ಇದೆಯಲ್ಲ, ತುಂಬ ಖುಷಿ ಕೊಡುತ್ತೆ. ಆ ಕೋತಿಗಳ ಕುಟುಂಬ ಅಷ್ಟೇ ಅಲ್ಲ, ಕಾಡಿನ ಬೇರೆ ಪ್ರಾಣಿಗಳೆಲ್ಲ, ಮೊಲಗಳು, ಜಿಂಕೆಗಳು, ಹಕ್ಕಿಗಳು ಎಲ್ಲ ಬಂದಿವ್ರಿಗೆ ಥ್ಯಾಂಕ್ಸ್ ಹೇಳ್ತವೆ. ಆರವ್ ಮತ್ತೆ ಮೋತಿಗೆ ಒಂಥರ ಹೆಮ್ಮೆ, ಸಾರ್ಥಕತೆ ಅನ್ಸುತ್ತೆ. ಅಂದ್ರೆ ಈ ಕಥೆಯಿಂದ ನಮಗೆ ಗೊತ್ತಾಗೋದೇನೆಂದ್ರೆ, ದಯೆ, ಧೈರ್ಯ ಇದ್ರೆ ಮಾಡೋ ಪ್ರತಿಯೊಂದು ಕೆಲಸನೂ ವಿಶೇಷ ಅನ್ಸುತ್ತೆ. ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲೇ ನಿಜವಾದ ಹೀರೋಯಿಸಂ ಇರೋದು ಅಲ್ವಾ?